ಹಣೆಗೆ ಹಚ್ಚಿದ ಕುಂಕುಮ ಅಳಿಸಿದ ಮೊಹಮ್ಮದ್ ನಲ್ಪಾಡ್. ವಿವಾದದಲ್ಲಿ ಸಿಲುಕಿರುವಂತಹ ಯುವ ಕಾಂಗ್ರೆಸ್ ಮುಖಂಡ ನಲ್ಪಾಡ್ ಕಾಂಗ್ರೆಸ್ ಪರ ಪ್ರಚಾರ ವೇಳೆ ದೃಷ್ಟಿ ತೆಗೆದಂತಹ ಮಹಿಳೆಯರು. ಈ ಸಂದರ್ಭದಲ್ಲಿ ಆರತಿ ಬೆಳಗಿ ನಲ್ಪಾಡ್ ಹಣೆಗೆ ಕುಂಕುಮ ಹಚ್ಚಿದ್ರು ಮಹಿಳೆಯರು. ಇದಕ್ಕೆ ಪ್ರತಿಯಾಗಿ ಮಹಿಳೆಯ ಕೈಗೆ 1000 ರೂಪಾಯಿ ಕೊಟ್ಟಂತಹ ನಲ್ಪಾಡ್ ಅಲ್ಲಿಂದ ಹೊರಗೆ ಬಂದ ಕೂಡಲೇ ಕುಂಕುಮ ಅಳಿಸಿಕೊಂಡಂತಹ ನಲ್ಪಾಡ್ ಹಚ್ಚಿದ ಕುಂಕುಮವನ್ನ ಅಳಿಸಿಕೊಂಡ ಮೊಹಮ್ಮದ್ ನಲ್ಪಾಡ್. ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಕುಂಕುಮ ಅಳಿಸಿದಂತಹ ನಲ್ಪಾಡ್ ಚರ್ಚೆಗೆ ಗ್ರಾಸವಾಯಿತು. ಈಗ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್ನ ಈ ನಡೆ. ಹಚ್ಚಿದ ಕುಂಕುಮವನ್ನ ಅಳಿಸಿದಂತಹ ಮೊಹಮ್ಮದ್ ನಲ್ಪಾಡ್ ವಿವಾದದಲ್ಲಿ ಸಿಲುಕಿರುವಂತಹ ಯುವ ಕಾಂಗ್ರೆಸ್ ಮುಖಂಡ ನಲ್ಪಾಡ್. ಕಾಂಗ್ರೆಸ್ ಮುಖಂಡನ ನಡೆಗೆ ವ್ಯಾಪಕವಾದಂತಹ ಚರ್ಚೆಗೆ ಗ್ರಾಸವಾಗಿದೆ. ಈ ಕಾಂಗ್ರೆಸ್ ಮುಖಂಡನ ಮೊಹಮ್ಮದ್ ನಲ್ಪಾಡನ ನಡೆ. ಆರತಿ ಬೆಳಗಿ ನಲ್ಪಾಡ್ ಹಣೆಗೆ ಕುಂಕುಮ ಹಚ್ಚಿದ್ರು ಮಹಿಳೆಯರು. ಇದಕ್ಕೆ ಪ್ರತಿಯಾಗಿ ಮಹಿಳೆಯ ಕೈಗೆ ಕೂಡ 1000 ರೂಪಾಯಿ ಕೊಟ್ಟರು ನಲ್ಪಾಡ್. ಆದ್ರೆ ಅಲ್ಲಿಂದ ಹೊರಗೆ ಬಂದ ಕೂಡಲೇ ಕುಂಕುಮ ಅಳಿಸಿಕೊಂಡಂತಹ ನಲ್ಪಾಡ್ ಹಚ್ಚಿದ ಕುಂಕುಮವನ್ನ ಅಳಿಸಿಕೊಂಡ್ರು. ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಕುಂಕುಮ ಅಳಿಸಿದ ನಲ್ಪಾಡ್ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್ನ ಈ ನಡೆ. ಆರತಿ ಬೆಳಗಿ ನಲ್ಪಾಡ್ ಹಣೆಗೆ ಕುಂಕುಮ ಹಚ್ಚಿದ ಮಹಿಳೆ. ಅದಕ್ಕೆ ಪ್ರತಿಯಾಗಿ ಮಹಿಳೆಯ ಕೈಗೆ 1000 ರೂಪಾಯಿ ಕೊಟ್ಟಂತಹ ನಲ್ಪಾಡ್ ಅಲ್ಲಿಂದ ಹೊರಗೆ ಬಂದ ಕೂಡಲೇ ಹಚ್ಚಿದ ಕುಂಕುಮವನ್ನ ಅಳಿಸಿಕೊಂಡಂತಹ ನಲ್ಪಾಡ್ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಕುಂಕುಮ ಅಳಿಸಿದಂತಹ ನಲ್ಪಾಡ್. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮಹಿಳೆಯರು ಆರತಿ ಮಾಡ್ತಾರೆ ಮೊಹಮ್ಮದ್ ನಲ್ಪಾಡ್ಗೆ. ಆರತಿ ಬೆಳಗಿ ಚುನಾವಣಾ ಪ್ರಚಾರದ ವೇಳೆ ಆರತಿಯನ್ನ ಬೆಳಗಿ ತದನಂತರ ಕುಂಕುಮ ಹಚ್ತಾರೆ ಹಣೆಗೆ, 1000 ರೂಪಾಯಿ ಕೊಡ್ತಾರೆ ಕೈಗೆ, ಹ್ಯಾಂಡ್ ಬಿಲ್ ಅನ್ನು ಕೊಡ್ತಾರೆ. ಅದಾದ ಮೇಲೆ ದೃಷ್ಟಿ ತೆಗಿತಾ ಇದ್ದಾರೆ ಆ ಮಹಿಳೆ. ಪ್ರಚಾರ ವೇಳೆ ಮನೆಗೆ ತೆರಳುತ್ತಾರೆ. ಇದಾದ ಮೇಲೆ ಇಲ್ಲಿ ನೋಡಿ, ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಮೊಹಮ್ಮದ್ ನಲ್ಪಾಡ್ ಕುಂಕುಮ ಅಳಿಸ್ಕೊಂಡು ಬಿಡ್ತಾರೆ. ಅದ ನಂತರ 1-2 ಹೆಜ್ಜೆ ಹೊರಗೆ ಬಂದು ತಕ್ಷಣವೇ ಆ ಕುಂಕುಮವನ್ನ ಅಳಿಸಿಕೊಳ್ತಾರೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಕಾಣಿಸಿದ್ರೆ ಅದು ಹೇರ್ ಸ್ಟೈಲ್ ಸರಿ ಮಾಡುವಂತೆ ಕಾಣಿಸಿಕೊಳ್ಳಬಹುದು. ಆದ್ರೆ ಆ ನೆಪದಲ್ಲಿ ಕುಂಕುಮವನ್ನ ಅಳಿಸಿಕೊಳ್ತಾರೆ. ಪ್ರಚಾರದ ವೇಳೆ ಮಹಿಳೆಯರಿಬ್ಬರು ಅವರಿಗೆ ಆರತಿ ಮಾಡಿ ದೃಷ್ಟಿಯನ್ನ ತೆಗಿತಾರೆ. ಹಣೆಗೆ ಆರತಿ ತಟ್ಟೆಯಲ್ಲಿರುವಂತಹ ಕುಂಕುಮವನ್ನ ಹಚ್ತಾರೆ. ಅದಾದ ನಂತರ ನಲ್ಪಾಡ್ ಕೂಡ ಮಹಿಳೆಯ ಕೈಗೆ 1000 ರೂಪಾಯಿಗಳನ್ನ ಕೊಡ್ತಾರೆ. ಆರತಿ ಮಾಡಾದ್ಮೇಲೆ ದುಡ್ಡು ಕೊಡೋದು ವಾಡಿಕೆ, ಹಾಗಾಗಿ ಆ ದುಡ್ಡನ್ನ ಕೊಡ್ತಾರೆ. ಅದಾದ ಮೇಲೆ 1-2 ಹೆಜ್ಜೆ ಹೊರಗೆ ಬಂದ ತಕ್ಷಣ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಂತಹ ನೆಪದಲ್ಲಿ ಕುಂಕುಮವನ್ನ ಅಳಿಸಿಕೊಳ್ತಾರೆ. ನೋಡಿ, ಅಲ್ಲಿ ಹ್ಯಾಂಡ್ ಬಿಲ್ ಅನ್ನು ಕೊಟ್ರು, ದುಡ್ಡನ್ನು ಕೊಟ್ರು. ತದನಂತರ ಹೊರಗೆ ಬರ್ತಾರೆ. ದೃಷ್ಟಿಯನ್ನು ಕೂಡ ತೆಗಿತಾ ಇದ್ದಾರೆ ಆ ಮಹಿಳೆ. ಆರತಿ ಬೆಳಗಿ ಹಣೆಗೆ ಇಟ್ಟಂತಹ ಕುಂಕುಮವನ್ನ ತಕ್ಷಣ ನಲ್ಪಾಡ್ ಅಳಿಸಿಕೊಳ್ತಾರೆ. ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೇನೆ ನೋಡಿ, ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಂಥ ನೆಪದಲ್ಲಿ ಆ ಕುಂಕುಮವನ್ನ ಅಳಿಸ್ಕೊಳ್ತಾರೆ. ಅದು ನಿಜಕ್ಕೂ ಹೇರ್ ಸ್ಟೈಲ್ ಸರಿ ಮಾಡ್ಕೊಳಕ್ ಹೋದ್ರ ಅಥವಾ ಬೇಕು ಅಂತ ಕುಂಕುಮವನ್ನ ಅಳಿಸಿಕೊಂಡ್ರ? ಹಣೆಗೆ ಹಚ್ಚಿದ ಕುಂಕುಮವನ್ನ ಅಳಿಸಿಕೊಳ್ತಾರೆ. ಕಾಂಗ್ರೆಸ್ ಮುಖಂಡನ ಈ ನಡೆ ಏನಿದೆ ಈಗ ಚರ್ಚೆಗೆ ಗ್ರಾಸವಾಗ್ತಿದೆ. ಹಚ್ಚಿದ ಕುಂಕುಮವನ್ನ ಅಳಿಸಿಕೊಂಡಂತಹ ಮೊಹಮ್ಮದ್ ನಲ್ಪಾಡ್ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳುವಂತಹ ನೆಪದಲ್ಲಿ ಹೀಗೆ ಮಾಡಿದ್ರ ಅಥವಾ ಇದು ಬೇಕಿಲ್ಲ ಅನ್ನೋದಕ್ಕೆ ಪ್ರಯತ್ನ ಪೂರ್ವಕವಾಗಿ ಕುಂಕುಮವನ್ನ ಅಳಿಸಿಕೊಂಡ್ರ ಅಂತ ಅನ್ಸುತ್ತೆ. ಈಗ ವಿವಾದದಲ್ಲಿ ಸಿಲುಕಿದೆ ಕಾಂಗ್ರೆಸ್ ಮುಖಂಡ ನಲ್ಪಾಡ್ನ ಈ ನಡೆ. ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪ್ರಚಾರದ ವೇಳೆ ಮನೆಗೆ ಬಂದಿರುವಂತಹ ಕಾಂಗ್ರೆಸ್ ಮುಖಂಡನನ್ನ ಮಹಿಳೆಯರು ಬಹಳ ಪ್ರೀತಿಯಿಂದ ಆರತಿ ಎತ್ತಿ ಅವರಿಗೆ ದೃಷ್ಟಿ ತೆಗೆದು
ಹಣೆಗೆ ತಿಲಕವನ್ನ ಇಡ್ತಾರೆ. ನಾವಿದನ್ನ ತಿಲಕ ಅಂತ ಕರಿತೀವಿ, ಯಾಕಂದ್ರೆ ಅದು ವಿಜಯದ ಸಂಕೇತ. ಪ್ರಚಾರದ ವೇಳೆ ಆದಂತಹದ್ದಿದು. ಅದಾದ್ಮೇಲೆ ಅವರು ಕೂಡ ದುಡ್ಡನ್ನ ಕೊಡ್ತಾರೆ, ಹ್ಯಾಂಡ್ ಬಿಲ್ ಅನ್ನ ಕೊಡ್ತಾರೆ. ಇನ್ನೇನು ತಕ್ಷಣ ಮನೆಯಿಂದ ಆಚೆಗೆ ಬರಬೇಕು. ಅಲ್ಲಿ ಹೊರಗೆ ಇದೆ ದೃಶ್ಯಾವಳಿಗಳು ಗೇಟಿನ ಬಳಿ. ಇನ್ನೇನು ಅಲ್ಲಿಂದ ಒಂದ್ 2 ಹೆಜ್ಜೆ ಮುಂದೆ ಬರಬೇಕು. ಅಷ್ಟರಲ್ಲಿ ಹಣೆಗೆ ಹಚ್ಚಿದ ಕುಂಕುಮವನ್ನ ಅಳಿಸಿಕೊಳ್ತಾರೆ ನಲ್ಪಾಡ್. ಕಾಂಗ್ರೆಸ್ ಮುಖಂಡನ ಈ ನಡೆ ಏನಿದೆ ಈಗ ವ್ಯಾಪಕವಾದಂತಹ ಚರ್ಚೆಗೆ ಕಾರಣವಾಗ್ತಾ ಇದೆ.